ಏನಕ್ಕ ಮಾಡ್ತಿದೀಯಾ? ಏನು ಮಾಡ್ತಾ ಇದ್ದೀನಾ? ಎಲ್ಲರೂ ಕಬಾಬ್ ಪುಡಿ ಉಪಯೋಗಿಸಿ ಕಬಾಬ್ ಮಾಡ್ತಾರೆ, ಆದರೆ ನಾನು ಕಬಾಬ್ ಗ್ರೇವಿ ಮಾಡ್ತಾ ಇದ್ದೀನಿ. ಇಷ್ಟು ಎಣ್ಣೆ ಹಾಕೋಣ, ಕಸ್ತೂರಿ ಮೆಥಿ ಹಾಕೋಣ, ಈರುಳ್ಳಿ ಹಾಕೋಣ, ಹಸಿಮೆಣಸಿನ್ಕಾಯಿ ಹಾಕೋಣ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ಶುಂಠಿ ಬೆಳ್ಳುಳ್ಳಿಲೇ ಚಕ್ಕೆ ಲವಂಗನೂ ಸೇರಿಸಿ ಪೇಸ್ಟ್ ಮಾಡಿದ್ದೀನಿ. ಟೊಮೊಟೊ ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಈಗ ಚಿಕನ್ ಹಾಕೋಣ, ಸ್ವಲ್ಪ ಉಪ್ಪು ಹಾಕೋಣ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸೋಣ. ಇವಾಗ ಚಿಕನ್ ನೀರು ಬಿಟ್ಟಿದೆ, ಇವಾಗ ನಮ್ಮ ಕಬಾಬ್ ಪೌಡ್ರನ್ನ ಹಾಕೋಣ. ಒಂದು 10 ನಿಮಿಷ ಅದು ಬೇಯಲಿ, ಚಿಕನ್ ಕಬಾಬ್ ಗ್ರೇವಿ ರೆಡಿ ಆಗುತ್ತೆ. ಇವಾಗ ಲಾಸ್ಟು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಚಿಕನ್ ಕಬಾಬ್ ಗ್ರೇವಿ ರೆಡಿ. ಇದು ಚಪಾತಿಗೆ, ರೊಟ್ಟಿಗೆ, ಪೂರಿಗೆ, ಇಡ್ಲಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ದಯವಿಟ್ಟು ಒಂದ್ಸಲ ನಿಮ್ಮ ಮನೇಲಿ ಮಾಡಿ ನೋಡಿ. ಹೆಂಗಿದೆ ಚಿಕನ್ ಕಬಾಬ್ ಗ್ರೇವಿ? ಚೆನ್ನಾಗೈತೆ. ನಿಜ? ಮತ್ತು ನಮ್ಮ ಫಾಲೋವರ್ಸ್ ಏನು ಮಾಡಬೇಕು? ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.